ಸೊ ಮೊದಲಿಗೆ ಬಂದ್ಬಿಟ್ಟು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಬಿಡಿಸೋಣ. ಸೊ ಅಫಿಷಿಯಲ್ ಕೀ ಆನ್ಸರ್ ಆಗಿರ್ತವ್ರಿ, ಇದೇ ಅಂತಿಮ ಕೀ ಆನ್ಸರ್ ಆಗಿರಲ್ಲ ಅಂತ ಹೇಳ್ತಾ ಒಂದನೇ ಪ್ರಶ್ನೆ ನೋಡೋಣ. ಸೊ ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳಾಗಿ ವಿಂಗಡಿಸಿ ಅಂತ ಹೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ಥರನಾಗಿ ಮುಂದುವರೆದು ಎರಡನೇ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬಳಸುವ ಬರುವ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ 68 ಐತೆ ನೋಡ್ರಿ. ಇದೇ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದುವರೆದು ಮೂರನೇ ಪ್ರಶ್ನೆ, ಒಂದು ಶಂಕುವಿನ ವಕ್ರ ಮೇಲ್ ವಿಸ್ತೀರ್ಣ 528 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಒರೆ ಎತ್ತರ 12 ಸೆಂಟಿಮೀಟರ್ ಆಗಿದ್ದೆ, ಶಂಕುವಿನ ತ್ರಿಜ್ಯವು ಅಂತ ಕೇಳಿದ್ರೆ, ಸೊ ಮೂರನೇ ಪ್ರಶ್ನೆಗೆ ಸಹ ಒಂದನೇ ಉತ್ತರ ಆಪ್ಷನ್ ಏನಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ ನೋಡೋಣ. ಸೊ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ಅಂತಕ್ಕಂಥದ್ದು ಸರಿಯಾಗುತ್ತೆ. ಇನ್ನು ಅದೇ ರೀತಿಯಾಗಿ ಪ್ರಶ್ನೆ 5 ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಆರನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಒಂದು ಗ್ರಾಫ್ ಮೂಲಕ ಒಂದು ಪ್ರಾಬ್ಲಮ್ ಕೊಟ್ಟರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಆಪ್ಷನ್ 4 50% ಅಂತಕ್ಕಂಥದ್ದು. ಸೊ ಏನಾಯ್ತಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ಎಕ್ಸ್ಪ್ಲೇನ್ ಮಾಡಲ್ಲ, PCQ ರೂಪದೊಳಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಸೊ ಈಗ ಅಷ್ಟೇ ಯಾವುದಕ್ಕೆ ಯಾವುದು ಸರಿಯಾದ ಉತ್ತರ ಅಂತಂದೇಳಿ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಅಷ್ಟೇ ಮಾಡ್ತಾಯಿದ್ದೀನಿ. ಇನ್ನು ಏಳನೇ ಪ್ರಶ್ನೆಗೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 8ಕ್ಕೆ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂದ್ರೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ಥರನಾಗಿ ಪ್ರಶ್ನೆ 9ಕ್ಕೆ ಯಾವುದು ಸರಿಯಾದ ಉತ್ತರ ಆಗುತ್ತಪ್ಪ ಅಂತಂದ್ರೆ 4 ಅಂತಕ್ಕಂಥದ್ದು. ಇದು ದಿಕ್ಕುಗಳಿಗೆ ಸಂಬಂಧಿಸಿದ ಈ ಒಂದು ಪ್ರಶ್ನೆ ಆಗಿರುತ್ತೆ. ಇನ್ನು 10ನೇ ಪ್ರಶ್ನೆ, ಸೊ ಇದು ಕೋಡಿಂಗು ಡಿಕೋಡಿಂಗ್ ಅಂತ ಐತಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದ್ರೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಅದೇ ಥರನಾಗಿ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ 4 ಇಲ್ಲೇ ಇರ್ತಲ್ಲ, ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 12ನೇ ಪ್ರಶ್ನೆ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಇನ್ನು 13ನೇದ್ದು ಏನೈತ್ರಿ, ಇದು ರೈಲ್ವೆ ಸಂಬಂಧಪಟ್ಟಂಗೆ ಒಂದು ಪ್ರಾಬ್ಲಮ್ಮು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅಂತಕ್ಕಂಥದ್ದು ಸರಿಯಾಗುತ್ತೆ. ಅದೇ ರೀತಿಯಾಗಿ 14ನೇ ಪ್ರಶ್ನೆ ನೋಡೋಣ್ರಿ. ಸೊ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾಗುತ್ತೆ. ಇನ್ನು ಮುಂದುವರೆದು 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾಗುತ್ತೆ. ಇನ್ನು 16ನೇ ಪ್ರಶ್ನೆ, ಸೊ ಇದು ಹೊಂದಿಸಿ ಬರ್ರಿ ಅಂತ ಕೇಳ್ಯಾರ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಆಪ್ಷನ್ 3 ಅಂತಕ್ಕಂಥದ್ದು, ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ಥರನಾಗಿ ಮುಂದುವರೆದು 17ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಆಗಮನ ಎಂಬುದು ಅಂತ ಕೇಳ್ಯಾರ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ 1 ಏನೈತಲ್ಲ, ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ಥರನಾಗಿ ಮುಂದುವರೆದು 18ನೇ ಪ್ರಶ್ನೆ ನೋಡೋಣ. 18ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತದೆ. ಇನ್ನು 19ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ ಪ್ರಶ್ನೆ 20ಗೆ ಯಾವುದು ಸರಿಯಾದ ಉತ್ತರ ಆಗುತ್ತಪ್ಪ ಅಂತಂತಂದ್ರೆ ಆಪ್ಷನ್ 4 ಎ ಮತ್ತು ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದುವರೆದು 21ನೇ ಪ್ರಶ್ನೆಗೆ ಆಪ್ಷನ್ 2 ಉಲ್ಲಾಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಮುಂದುವರೆದು 22ನೇ ಪ್ರಶ್ನೆ ನೋಡ್ರಿ. 22ನೇ ಪ್ರಶ್ನೆಗೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದುವರೆದು 23ನೇ ಪ್ರಶ್ನೆಗೆ ಆಪ್ಷನ್ 3 ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂತಕ್ಕಂಥದ್ದು ಸರಿಯಾಗುತ್ತೆ. ಇನ್ನು ಅದೇ ಥರನಾಗಿ 24ನೇ ಪ್ರಶ್ನೆಗೆ ಆಪ್ಷನ್ 4 ಜನರಲ್ ಅನಿಲ್ ಚೌಹಾಣ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ಅದೇ ಥರನಾಗಿ 25ನೇ ಪ್ರಶ್ನೆ ನೋಡೋಣ. ಈ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ
ಆಪ್ಷನ್ 3 ಎ ಮತ್ತು ಸಿ ಅಂತಕ್ಕಂಥದ್ದು ಸರಿ ಆಗುತ್ತದೆ. ಸೊ ಅದೇ ಥರನಾಗಿ 26ನೇ ಪ್ರಶ್ನೆ ನೋಡೋಣ. 26ನೇ ಪ್ರಶ್ನೆಗೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಅದೇ ರೀತಿಯಾಗಿ 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ಆಪ್ಷನ್ 4 ವಿಷಲ್ ಬ್ಲೋಯಿಂಗ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದುವರೆದು 28ನೇ ಪ್ರಶ್ನೆ ನೋಡೋಣ. 28ನೇ ಪ್ರಶ್ನೆಗೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ಥರನಾಗಿ 29ನೇ ಪ್ರಶ್ನೆಗೆ ಆಪ್ಷನ್ 2 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಡಿ ಮತ್ತು ಇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದುವರೆದು 31ನೇ ಪ್ರಶ್ನೆಗೆ ನೋಡೋಣ್ರಿ. 31ನೇ ಪ್ರಶ್ನೆಗೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 32ನೇ ಪ್ರಶ್ನೆಗೆ ಆಪ್ಷನ್ 4 ಭಾರತದ ರಾಷ್ಟ್ರಪತಿ ಅಂತಕ್ಕಂಥದ್ದು ಸರಿಯಾಗುತ್ತೆ. ಇನ್ನು 33ನೇ ಪ್ರಶ್ನೆಗೆ ಆಪ್ಷನ್ ಸಿ ಸಮವರ್ತಿ ಪಟ್ಟಿಗೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 34ನೇ ಪ್ರಶ್ನೆ ನೋಡೋಣ್ರಿ. ಇದು 33ನೇ ಪ್ರಶ್ನೆ ಏನೈತಲ್ಲ ಆಪ್ಷನ್ ಎ ಬಿ ಮತ್ತು ಸಿ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ 34ನೇ ಪ್ರಶ್ನೆ ನೋಡೋಣ. 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದು ಹೇಳಿದರೆ ಆಪ್ಷನ್ 1 ಶಾಸಕಾಂಗ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗುತ್ತೆ. ಇನ್ನು ಅದೇ ಥರನಾಗಿ 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಇದಕ್ಕೆ ಸರಿಯಾಗುತ್ತೆ. ಅದೇ ರೀತಿಯಾಗಿ 36ನೇ ಪ್ರಶ್ನೆಗೆ ಅದೇ ರೀತಿಯಾಗಿ 36ನೇ ಪ್ರಶ್ನೆ. ಸೊ 36ನೇ ಪ್ರಶ್ನೆಗೆ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ಥರನಾಗಿ ಮುಂದುವರೆದು 37ನೇ ಪ್ರಶ್ನೆಗೆ ನೋಡೋಣ್ರಿ. 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ 3 ಡಾಕ್ಟರ್ ಸಚಿದಾನಂದ ಸಿನ್ಹಾ ಐತಲ್ಲ ಅದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದುವರೆದು 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಬಿ ಮಾತ್ರ ಸರಿ ಅಂತಕ್ಕಂಥದ್ದು. ಇನ್ನು ಮುಂದುವರೆದು 39ನೇ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಹೊಂದಿಸಿ ಬರೆಯಲಿದ್ದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಇದಕ್ಕೆ ಹೊಂದಿಕೆ ಆಗುತ್ತೆ ರೀ. ಇನ್ನು ಅದೇ ಥರನಾಗಿ 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ಥರನಾಗಿ 41ನೇ ಪ್ರಶ್ನೆಗೆ ಆಪ್ಷನ್ 3 ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ಥರನಾಗಿ 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರಾಷ್ಟ್ರಪತಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ಥರನಾಗಿ 44ನೇ ಪ್ರಶ್ನೆಗೆ ಆಪ್ಷನ್ 1. ಇನ್ನು 45ನೇ ಪ್ರಶ್ನೆಗೆ ಆಪ್ಷನ್ 2 ಬಿ ಮತ್ತು ಡಿ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಮುಂದುವರೆದು 46ನೇ ಪ್ರಶ್ನೆ. ಸೊ 46ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತಾ ನೋಡಿರಿ ಆಪ್ಷನ್ 2 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ 47ನೇ ಪ್ರಶ್ನೆಗೆ ಇದಕ್ಕೂ ಸಹ ಆಪ್ಷನ್ 2 ಸೊ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದುವರೆದು 48ನೇ ಪ್ರಶ್ನೆ. 48ಕ್ಕೆ ಆಪ್ಷನ್ 1. ಅದೇ ರೀತಿಯಾಗಿ 49 ಪ್ರಶ್ನೆಗೆ ಆಪ್ಷನ್ ಬಿ 2 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ಥರನಾಗಿ 50ನೇ ಪ್ರಶ್ನೆ. ಸೊ 50ನೇ ಪ್ರಶ್ನೆಗೆ ಆಪ್ಷನ್ 4 ಇದು ಸೊ ಹೊಂದಿಸಿ ಬರೆಯಿರೋದು ಇದಕ್ಕೆ ಯಾವುದು ಹೊಂದಿಕೆ ಆಗುತ್ತಪ್ಪ ಅಂದ್ರೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಮುಂದುವರೆದು 51ನೇ ಪ್ರಶ್ನೆ. ಸೊ 51ನೇ ಪ್ರಶ್ನೆ ಬಂದುಬಿಟ್ಟು ಈ ರೀತಿಯಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು 52ನೇ ಪ್ರಶ್ನೆಗೆ ಆಪ್ಷನ್ 1 ಸ್ಪೈರುಲಿನಾ ಅಂತ ಇದೆಯಲ್ಲ ಸ್ಪೈರುಲಿನಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ 4 ಪಾದರಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 54ನೇ ಪ್ರಶ್ನೆ. ಸೊ ಇದು ನೋಡ್ರಿ ಇದು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ 54ನೇ ಪ್ರಶ್ನೆಗೆ ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ಥರನಾಗಿ 55ನೇ ಪ್ರಶ್ನೆ. 55ನೇ ಪ್ರಶ್ನೆಗೆ
ಆಪ್ಷನ್ 2 ಅಂತಕ್ಕಂಥದ್ದು ಸರಿಯಾಗುತ್ತೆ. ಇನ್ನು 56ನೇ ಪ್ರಶ್ನೆಗೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದುವರೆದು 57ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 57ನೇ ಪ್ರಶ್ನೆಗೆ ಆಪ್ಷನ್ 1 ಯುರೇಮಿಯಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 58ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂತಂದರೆ ಅದಕ್ಕೂ ಸಹ ಆಪ್ಷನ್ 1 ಸರಿಯಾಗುತ್ತೆ. ಇನ್ನು 59, ಸೊ 59ಕ್ಕೆ ಆಪ್ಷನ್ 3 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 60ನೇ ಪ್ರಶ್ನೆ, ಸೊ 60ನೇ ಪ್ರಶ್ನೆಗೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ಥರನಾಗಿ 61ನೇ ಪ್ರಶ್ನೆ ನೋಡೋಣ. ಸೊ 61ನೇ ಪ್ರಶ್ನೆಗೆ ಆಪ್ಷನ್ 61ನೇ ಪ್ರಶ್ನೆಗೆ ಯಾವುದಾಗುತ್ತೆ ನೋಡ್ರಿ ಆಪ್ಷನ್ ಸೊ 61ನೇ ಪ್ರಶ್ನೆಗೆ ಆಪ್ಷನ್ 3 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇಸ್ರೋ ಮತ್ತು AI ಅಂತ ಇದೆಯಲ್ಲ ಅದು ಸರಿಯಾದ ಉತ್ತರ ಆಗುತ್ತೆ. ಅದೇ ಥರನಾಗಿ 62ನೇ ಪ್ರಶ್ನೆ ನೋಡೋಣ. ಸೊ 62ನೇ ಪ್ರಶ್ನೆಗೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 63ನೇ ಪ್ರಶ್ನೆ, ಸೊ 63ನೇ ಪ್ರಶ್ನೆಗೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡ್ರಿ. ಆಪ್ಷನ್ 3 ಇದಕ್ಕೆ ಮೊಸರು ತಾಮ್ರದೊಂದಿಗೆ ವರ್ತಿಸೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 64ನೇ ಪ್ರಶ್ನೆ, ಸೊ 64ನೇ ಪ್ರಶ್ನೆಗೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ಥರನಾಗಿ 65ನೇ ಪ್ರಶ್ನೆ, ಸೊ 65ನೇ ಪ್ರಶ್ನೆಗೆ ಬಂದುಬಿಟ್ಟು ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ಥರನಾಗಿ 66ನೇ ಪ್ರಶ್ನೆಗೆ ಆಪ್ಷನ್ 2 ಕ್ರಿಪ್ಟಾನ್ ಮತ್ತು ಕ್ಷೆನಾನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದುವರೆದು 67ನೇ ಪ್ರಶ್ನೆ, ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾಗುತ್ತೆ. ಇನ್ನು 68ನೇ ಪ್ರಶ್ನೆಗೆ ಸಹ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಅಂತಕ್ಕಂಥದ್ದು ಹೊಂದಿಸಿ ಬರೀ ಐತಲ್ಲ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 70ನೇ ಪ್ರಶ್ನೆ, ಸೊ 70ನೇ ಪ್ರಶ್ನೆಗೆ ಬಂದ್ಬಿಟ್ಟು ಆಪ್ಷನ್ 1 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 71, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂತಂದರೆ 71ಕ್ಕೆ ಆಪ್ಷನ್ 3 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ಥರನಾಗಿ 72ನೇ ಪ್ರಶ್ನೆ, ಸೊ 72ನೇ ಪ್ರಶ್ನೆ ನಕ್ಷೆ ಸೊ ಮಣ್ಣಿನ ವಿಧ ಅಂತ ಗುರುತಿಸಿದೆ ಅಂತ ಹೇಳ್ಯಾರ. ಸೊ ಇದು ಕರಾವಳಿ ಭಾಗ ಆಗಿದ್ದರಿಂದ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ಆಪ್ಷನ್ 1 ಜಂಬಿಟ್ಟಿಗೆ ಮಣ್ಣು ಅಂತಕ್ಕಂಥದ್ದು ಇಲ್ಲಿ ಕರಿತೀವಿ. ಇನ್ನು ಅದೇ ರೀತಿಯಾಗಿ 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ಥರನಾಗಿ ಮುಂದುವರೆದು 74ನೇ ಪ್ರಶ್ನೆ, ಸೊ 74ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ಇನ್ನು 75ನೇ ಪ್ರಶ್ನೆಗೆ ಸಹ ಆಪ್ಷನ್ 2. ಇನ್ನು 76ನೇ ಪ್ರಶ್ನೆಗೆ ಸಹ ಅದು 2. ಇನ್ನು 77, ಸೊ ನೋಡಿರಿ ಲಾಟ್ರಿ ಅದು ಮ್ಯಾಗ 2 ಇರ್ತಕ್ಕಂಥದ್ದು. 77ನೇ ಪ್ರಶ್ನೆಗೆ ಸಹ ಅದು ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೊತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅದೇ ಥರನಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.